ಏನಮ್ಮ ನನ್ಗಷ್ಟು ಮೆಚುರಿಟಿ ಇರ್ಲಿಲ್ಲ ಟು ಹ್ಯಾಂಡಲ್. ಎಷ್ಟು ಕೆಜಿ ನಾನು ಗೇನ್ ಮಾಡಿದೀನಿ ಅಂದ್ರೆ ತಡಿ ಅಂತ ಅವಳೆ. ಆಮೇಲೆ ಇವಳು ಫುಲ್ ನೋಡಿ ಕೃಷ್ಣ, ಇಲ್ಲಿ ನೋಡಿ ನಮ್ಮಮ್ಮ ಹೇಳಿದರು ಆಸೆ ತೀರಲ್ಲ. ಏನೋ ಗೈಸ್ ನೋಡಿ ಗೈಸ್, ಇವಳು ಮುಚ್ಕೊಂಡು ನೆಟ್ಟಗ್ ಮಾಡು ಗೈಸ್. ಬೇಕಂತ ಈ ಸಹನಾ ಸ್ನ್ಯಾಪ್ ಮಾಡಕ್ಕೆ ಈ ಲೈಟ್ ಹಾಕ್ತಿದ್ದಾಳೆ ನಮ್ಮ ಮನೇಲಿ ಬಂದು. ಸೊ ಇವಾಗ ಇರಿಬ್ರು ಬಂದಿದ್ದಾರೆ. ವರುಣ್ ನನ್ನ ಕಸಿನ್ ಬರಬೇಕು, ಹಿ ವಿಲ್ ಕಮ್. ಆಮೇಲೆ ಈ ಬ್ಲಾಗು ಏನಂತ ಮಾಡೋಣ, ಓಕೆನಾ? ಫಸ್ಟ್ ಡಿಸೈಡ್ ಮಾಡೋಣ, ಜಾಗ ಡಿಸೈಡ್ ಮಾಡಿಲ್ಲ. ನಮ್ಮಮ್ಮ ನನ್ಗೆ ಏನಾದ್ರು ನೋಡಿತಾರೋ ಗೊತ್ತಿಲ್ಲ. ಅನ್ವಿತಾ ಜಾಗ ಡಿಸೈಡ್ ಮಾಡು. ಸ್ಪಿಟ್ ಮಾಡು. ನಾನ್ಯಾಕೆ ಸ್ಪಿಟ್ ಮಾಡ್ಲಿ? ಇದ್ರೆ ನಿಮ್ಗೆ ಇವಾಗ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಜಾಗ ಡಿಸೈಡ್ ಮಾಡ್ಬಿಟ್ಟು ಮತ್ತೆ ಆಮೇಲೆ ನಿಮ್ಗೆ ಹೇಳ್ತೀನಿ, ಓಕೆನಾ? ಗೈಸ್ ನೋಡಿ ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಸಾನಾ ಹಿಂಗಿರ್ಬೇಡ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನೋಡಲ್ಲ, ಏನು ಮಾತಾಡ್ತಾ ಇಲ್ಲ ಅಲ್ಲೇ, ಬ್ಲ್ಯಾಂಕ್ ಆಗ್ತಾವಳೆ. ಇಷ್ಟೊತ್ತು ಆಗಿದ್ನ ನಿಮ್ಗೆ BTS ತೋರಿಸಿದ್ರೆ ನೀವು ಸೈಲೆಂಟ್ ಆಗ್ಬಿಡ್ತಿದ್ರಿ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಸುತ್ಸುರಿದಾಳೆ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಸುತ್ಸುರಿದಾಳೆ. ವಿಡಿಯೋ ಮಾಡೋಣ ಅಂತ ಕರೆದಿದ್ ಒಂದ್ ವಾರ ಮುಂಚೆ ಅವಳೆ. ಆಮೇಲೆ ಏನು ಪ್ಲಾನಿಂಗ್ ಇರ್ಲಿಲ್ಲ. ಕಮೆಂಟ್ ಮಾಡಿ ಗೈಸ್, ಇಷ್ಟು ಮಾಡಿದ್ರೆ BP ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತ. ಎಲ್ಲ ಮಾತಾಡ್ತಾಳೆ, ಎಲ್ಲ ಮಾಡ್ತಾಳೆ. ಬಟ್ ಇವಾಗ ಅಮ್ಮ ಮಕ್ಕ ನೋಡ್ಲೆ ಎಷ್ಟು ಡೀಸೆಂಟ್ ಆಗಿ ಇಟ್ಕೊಂಡು ಒಳ್ಳೆ ಬೇಬಿ ಅಂತವೆ. ಅದೇ ಹಂಗೆ ಬಾಯ್ ಬಿಟ್ರೆ ಸಂಸ್ಕೃತನೇ. ಸೊ ಅವಳು ಬರ್ಬಿಟ್ಟು ಎಲ್ಲಿ ವರ್ಕ್ ಮಾಡ್ತಾರೆ ಅದು ಗೊತ್ತವಳು. ನನ್ನ ಫ್ರೆಂಡ್ ಸಹನಾ ಅಂತ, ನನ್ಗೆ ಹೆಂಗ್ ಪರಿಚಯ ಆಗಿದ್ ಗೊತ್ತವಳು. ನಾನು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅವಾಗ ಬರ್ತಾ ಇದ್ರು ಇವಳು ಮತ್ತೆ ಭಾವನಾ. ಅವಾಗ ನಾನು ಯಾರೋ ಫುಲ್ ಇನ್ನೋಸೆಂಟು ಡೀಸೆಂಟು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಅವರು ಹೋಗಿ ಬನ್ನಿ ಅಂತ ಮಾತಾಡಿದೆ. ಯಾರೋ ಅಕ್ಕ ಅನ್ಕೊಂಡಿದ್ದೆ. ನೋಡಿದ್ರೆ ಇವಾಗ ನೋಡಿದ್ರೆ ನನಗೆ ರೆಸ್ಪೆಕ್ಟೇ ಕೊಡಲ್ಲ. ಎಷ್ಟು ಡಿಸ್ರೆಸ್ಪೆಕ್ಟ್. ಫುಲ್ ಅನ್ರೆಸ್ಪೆಕ್ಟ್ ಅಷ್ಟೇ. ಫುಲ್ ರಿಚ್ ಗೈಸ್, ಫುಲ್ ರಿಚ್ ಕಿಡ್ಸ್, ಫುಲ್ ಯಾರಿಗೆ ಹೇಳ್ತೀವ. ಅನ್ವಿತಾ ಅಂತೂ ಯಾವ ರೇಂಜಿಗೆ ರಿಚ್ ಕಿಡ್ ಅಂದ್ರೆ. ಅವ್ರ ಮನೆ ಅಡ್ರೆಸ್ ಯಾರು ಇರ್ಬೇಕು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಹೇಳ್ತೀನಿ, ಓಕೆನಾ? ಅದೇ ಓರಿಯೋ ಕೇಜ್. ಸೊ ಗೈಸ್ ಇವಾಗ ಏನ್ ಅನ್ಕೊಂಡ್ರಿ ಅಂದ್ರೆ, ಫಸ್ಟು ನನ್ನ ಹಳೆ ನೀವು ಒಂದೆರಡು ಮೂರು ಜನ ಕೇಳಿದ್ರಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವಾಗಿಂದ ಮಾಡ್ತಾ ಇದ್ರಿ ಅಂತ, ಆಯ್ತಾ, ರೀಲ್ಸ್ ಎಲ್ಲ. ಸೊ ನಾನು ಬಂದು 2019 ಯಾವಾಗ ಟಿಕ್ಟಾಕ್ ರಿಲೀಸ್ ಆಗಿತ್ತಲ್ವ, ಅವಾಗ ಆ್ಯಪ್ ಅವಾಗಿಂದ ಮಾಡಕ್ ಸ್ಟಾರ್ಟ್ ಮಾಡಿತ್ತು. ಹಾ, ಮ್ಯೂಸಿಕಲಿಂದ, ಸಾರಿ, ಟಬ್ ಸ್ಮ್ಯಾಶ್ ಅಂತ ಒಂದು ಆ್ಯಪ್ ಇರೋದು, ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಲಾಸ್ಟ್ 1 year ಇಂದ, ಪ್ರಾಬ್ಲಿ 1 year ಇಂದ ನಾನು ಪಬ್ಲಿಕ್ ಮಾಡಿರೋದು. ಅನ್ನಗಂಟು ನಾನು ಯಾರಿಗೂ ಆಗ್ತಾ ಇರಲಿಲ್ಲ. ಏನಕ್ಕೆ ಆಗ್ತಾ ಇರಲಿಲ್ಲ ಅಂತ ನೀವೇನಾದರೂ ಅನ್ಕೊತಾ ಇದ್ರೆ, ನನಗೆ ನನ್ನ ಓದೋದೆಲ್ಲಿ ಡಿಸ್ಟರ್ಬ್ ಆಗುತ್ತೋ ಆ್ಯಂಡ್ ನನ್ಗೆ ಅಷ್ಟು ಮೆಚುರಿಟಿ ಇರಲಿಲ್ಲ ಟು ಹ್ಯಾಂಡಲ್ ಬೋತ್ ಅಟ್ ಅ ಟೈಮ್. ಆ್ಯಂಡ್ ಯಾಕೋ ಬೇಡ ಅನಿಸ್ತು. ಯಾವಾಗ ನನಗೆ ಕೆಲಸ ಸಿಗುತ್ತೋ, ಫೈನಲ್ ಇಯರ್ ಮುಗಿಸ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನೋ, ನನ್ನ ಕಾಲ ಮೇಲೆ ನಾನು ನೆನ್ಕೊತೀನಿ, ಅವಾಗ ಮಾಡೋಣ ಅಂತ ಅನಿಸ್ತು. ಇವಾಗ ಅದನ್ನ ಇಂಪ್ಯಾಕ್ಟ್ ಮಾಡಿದ್ದೀನಿ. ಸೊ ಐ ವಾಂಟ್ ಆಲ್ ಆಫ್ ಯು ಗೈಸ್ ಟು ಸಪೋರ್ಟ್ ಮೀ. ಗೈಸ್ ಕಾಷನ್ಸ್, ಪ್ಲೀಸ್ ಹೆದರ್ಕೋಬೇಡಿ. ಯಾರೋ ಹೋಗಿ ಅನ್ಫಾಲೋ ಮಾಡ್ಬೇಕು. ಅವ್ರು ಕಂಪ್ಲೀಟ್ ಆಗಿ ಬೇರೆನೇ ಇಲ್ಲ, ಇವಾಗ ಬೇರೆನೇ ಆಗ್ಬಿಟ್ಟಿದ್ದಾಳೆ. ನಿಮಗೆ ಫುಲ್ ಒಂಥರ ಅಯ್ಯೋ ಇವಳೇನಾ ಅಂತ ಅನ್ಸ್ಬಿಡುತ್ತೆ. ಹೂ ತರ ಇದ್ದೆ ಗೈಸ್, ಹೂಗೋಸ್ಕರ ಹೊಡಿರಿ. ಓಕೆ, ಎಷ್ಟು ಕೆಜಿ ನಾನು ಗೇನ್ ಮಾಡಿದೀನಿ ಅಂದ್ರೆ ಲಿಟ್ರಲಿ ಐ ವಾಸ್ ಅರೌಂಡ್ 48. ಓಕೆ, ಕೆಜಿ, ಕೂದಲು, ಮಾತು, ಆಮೇಲೆ ಬಟ್ಟೆ ಎಲ್ಲ ಚೇಂಜ್. ಬಟ್ ಲವ್ ಫಾರ್ ಅನ್ವಿತಾ ಇಸ್ ಆಲ್ವೇಸ್. ಓಹೋ,
ಕಾಣಿಸ್ತದೆ ಗೈಸ್. ಜೊತೆಗೆ ಸಾಗುವೆ. ಸೊ ಯಾ ಇವಾಗ ಏನ್ ಮಾತಾಡ್ತಿದ್ದಾರೆ ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡಿಯಕ್ ಆಗಲ್ಲ, ಈಗ ನಮ್ ಕೈಲೂ ತಡಿಯಕ್ ಆಗಲ್ಲ. ಹಾ, ಹಳೆ ವಿಡಿಯೋನ ನಾವು ನೋಡೋಣ, ಅವಾಗ ಹೆಂಗಿದೆ ನಿಮ್ಗೂ ತೋರಿಸ್ತೀನಿ. ಅಂಡ್ ವಿಲ್ ಸ್ಪೀಕ್ ಅಬೌಟ್ ದಟ್. ಹಂಗೆಲ್ಲ ಏನಿಲ್ಲ, ಹಾಕು. ಹಾ, ಸೊ ಗೈಸ್ ನಾನು ಅರ್ಧ ಆಡಿಯೋ ಹಾಕ್ತೀನಿ, ಚೂರು ಅಂದ್ರೆ ಒಂದು ಸೆಕೆಂಡ್ಸ್ ಕಾಪಿರೈಟ್ ಕ್ಲೇಮ್ ಬಂದ್ಬಿಡುತ್ತೆ. ಆಮೇಲೆ ನಾನು ಹಾಕಿಗೂ ಹಾಕ್ದಿರೋ ಥರ ಆಗ್ಬಿಡುತ್ತೆ. ಸೊ ನಂಗೆ ವ್ಯೂಸ್ ಬರಲ್ಲ, ಸೊ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ಬೇಸಿಕ್ಲಿ ಯಾಕೆ ಯಾವ ನೋಡಿ ಗೈಸ್ ನೋಡಿದ ತಕ್ಷಣ ಇನ್ನೇನು ವ್ಲಾಗ್ ಮಾಡ್ತಾಳೆ ಇವಾಗ ನನಗೆ ದೇವರ ನಂಗೆ ಗೊತ್ತಿಲ್ಲ. ಸೊ ಯಾ ಸ್ಟಾರ್ಟ್ ಮಾಡೋದಾ? ನಾವೆಲ್ಲಿ ಕೂತ್ಕೊಳ್ಳೋಣ? ನಾ ಬಂದೆ ಆಯ್ ಗೈಸ್ ಫಿಲಮ್ ನೋಡೋಣ. ಇದ್ ವಿಡಿಯೋ ನಿಮ್ಗೆ ಅಲ್ಲಿ ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ, ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಪ್ಲೇ ಮಾಡ್ತಾ ಇದೀವಿ. ಬ್ರೈಟ್ನೆಸ್ ಕೂಡ ಅವ್ರ ಹೆಂಗೋ ಕಾಣಲ್ಲ, ಇವಳು ಕಾಣಿಸ್ಬೇಕಲ್ಲ, ಕೊಡಿ ಮೊದಲು. ಕಾಣಿಸ್ತಿದ್ಯಾ? LNTL ಗೈಸ್ ವರ್ಕ್ ಮಾಡ್ತಾ ಇರೋದು. ಯಾರಿಗಾದ್ರೂ ಕೆಲಸ ಬೇಕಿದ್ರೆ ಪರ್ಫೆಕ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಪ್ಲೇಸ್ಮೆಂಟ್ ಆಗಿರೋದು. 2 1 ಗೋ. ಗೈಸ್ ಬರೀ ಇಂತವೇ ಮಾಡೋದು. ಇಲ್ಲ ಗೈಸ್, ಅದು ಮಿಸ್ ಆಗ್ಬೋದು. ಯಾರೋ ನಮ್ ತಮ್ಮನ ಯಾರೋ ಓಪನ್ ಮಾಡಿ ವಿಡಿಯೋ ಆಗೋದ್ಮೇಲೆ ಸರಿಯಾಗಿ ನೋಡ್ತಿದಾರ ನನ್ನ ಅಜೀಬ್ ಆಯ್ತಾ ಅಂತ ಚೆಕ್ ಮಾಡಿದ್ರು. ನಂದು ಅಷ್ಟೇ ಹಾಕ್ಬಾರ ಕಣೆ, ನಿಂದು ಹಾಕು. ಕೊಡಿ, ನಾನು ಹಾಕ್ತೀನಿ. ಇಲ್ಲ ನೋಡ್ದಲ್ಲ ಗೈಸ್ ಕಾಮಿಡಿನ. ಹಿಂಗೆ ಬರೋದು ಸ್ಕೂಲ್ಗೆ, ಮಕ್ಕಳು ತಡಿತಾ ಇರಲಿಲ್ಲ. ಹಂಗೆ ಮಾಡೋಳು. ನೋಡಿದಾರೆ ಮುಖ ತೊಳಿತಾ ಇಲ್ಲ ಅಂತ ಮಾತಾಡ್ತಾವಳು. ಒಂದ್ 10 ಸ್ಟೆಪ್ ಸ್ಕಿನ್ ಕೇರ್ ಮಾಡ್ತಾಳೆ, ಅವಾಗ ಏನು ಮಾಡ್ತಾಳೆ ಹಂಗೆ ಡ್ರೆಸ್ ಅಪ್ ಆಗಿ. ಏನು ಗೊತ್ತಾ, ಅವಾಗ ಏನು ಮಾಡ್ತಾ ಇರಲ್ಲ, ಒಂದ್ ಪಿಂಪಲ್ಸ್ ಇರ್ತಾ ಇರಲ್ಲ. ಇವಾಗ ಮಾಡ್ತಾ ಇರೋದಕ್ಕೆ ಪಿಂಪಲ್ಸ್ ಬಂದಿರೋದು. ಗೈಸ್ ಇದು 1 ನಿಮಿಷ ಇರಿ, ನಾನು ಲಿಕ್ಕಿ ತೋರಿಸ್ತೀನಿ ರೀ ಗೈಸ್. ಅವಳು ಎಷ್ಟು ಕ್ಯೂಟ್ ಆಗಿದ್ಲು ಚಿಕ್ಕ. ಅದು ಚಿಕ್ಕ ಪಾಪು ಇತ್ತು, ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ. ನಾನು ಯಾರು ಅಲ್ಲ, ನಾನು ಏನು ಅಲ್ಲ, ನಾನು ಇಲ್ಲದಿರೆ ಜಗದಲ್ಲಿ ಯಾರು ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಟಿಕ್ಟಾಕ್ ಆಗ್ಬಿಟ್ಟಿದ್ದವಳು. ಹೆಂಗಂದ್ರೆ ಕ್ಯಾಮ್ರಾ ತಗೊಂಡೋದ್ರೆ ಅವಳಾಗ ಸ್ಮೈಲ್ ಮಾಡೋಳು, ಅವಳೇ ಸ್ಮೈಲ್ ಮಾಡೋಳು. ಹಾ, ಅಂದ್ರೆ ಇದೊಂದು ಹುಟ್ಟದಾದ್ನೇ ಒಂದು ಹಲ್ಲು ಬಂದ್ಬಿಟ್ಟಿತ್ತು, ಒಂದೇ ಒಂದು ಹಲ್ಲು. ಓಕೆನಾ, ಸಕ್ಕತ್ ಬಿಡಿ ಗೈಸ್. ಅವ್ರ ಬಗ್ಗೆ ಬೇರೆ ಮಾತಾಡಿ. ಇವಾಗಂತ ಹೆವಿ ನೆಕ್ಸ್ಟ್ ಟೈಮ್ ಇವಾಗ ಮುಚ್ಚಾಗ ನಾನು ಹಾಕ್ತೀನಿ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ. ಇದೇ ಹುಡುಗಿ ಗೈಸ್, ಇದೇ ಹುಡುಗಿ. ನಂಬಕ್ಕೆ ಆಗಲ್ಲ, ಏನ್ ಮಾಡೋಣ. ಜೀವ ಏನ್ ಗೈಸ್ ಅದು ಸಾಂಗ್? ಕ್ಯಾಂಡಲ್ ಲೈಟ್ ಅಲ್ಲಿ ಮಾಡೋದು. ಕ್ಯಾಂಡಲ್ ಲೈಟ್ ಆನ್ ಮಾಡಿ, ಅವಳ ಹತ್ರ ರಿಂಗ್ ಲೈಟ್ ಇರ್ಲಿಲ್ಲ, ಕ್ಯಾಂಡಲ್ ಲೈಟ್ ಅಲ್ಲಿ ಇಟ್ಟು ವಿವೋ ಫೋನ್ ಅಲ್ಲಿ ರೆಕಾರ್ಡ್. ಇವಾಗ ನಾವ್ ಹಾಕ್ತೀನಿ. ನಂದು ಯಾವ್ದಲ್ಲ, ನಂಗೆ ಹಾಕೊಂಡವಳ. ಕಬ್ಬು ಗಲೀಜ್. ನಾವಿಂತ ಕ್ರಿಂಜ್ ವಿಡಿಯೋಸ್ ತುಂಬಾ ಮಾಡ್ತಾ ಇದ್ವಿ ಅವಾಗ. ಇದು ನೋಡಿ, ಇದು ನೋಡಿ ಗೈಸ್ ಎಕ್ಸ್ಪ್ರೆಷನ್ ನೋಡಿ ಗೈಸ್ ಎಕ್ಸ್ಪ್ರೆಷನ್ ಮಾಡ್ಕೋಬೇಕಾದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಅಷ್ಟಿಲ್ಲ ಕೂದಲಲ್ಲ ಮಾಡಂಗೆ ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಇವಾಗೆಲ್ಲ ಪ್ರೊಫೆಷನಲ್ ಆಗ್ಬಿಟ್ಟು ನಾನು ನೀನು ಲೇ ಅನ್ವಿತಾ ಕಣ್ಣ ನೋಡಿ ಗಂಗಮ್ಮ ನೆನಪಿ ಬರ್ತಾಳ. ಇವನ್ನೆಲ್ಲ ನಾನು ಹಾಕಕ್ಕಾಗಲ್ಲ ಗೈಸ್. ಆಡಿಯೋನ ಏಯ್ ಜ್ವರ ಬಂದ್ರೆ ಹಾಸ್ಪಿಟಲ್ ಹೋಗಲಿ. ಸಹನ
ಯಾವ್ದಿದ್ದಾನೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. iPhone 14 Pro ಗೈಸ್ ತಗೋಬೇಡಿ. ಪರ್ಸನಲ್ ರೆಕಮೆಂಡೇಶನ್. ಬೈ. ನನ್ನ ಹೇಗೆ ಅಪರಿಸುರುವಿರಿ? ನೋಡಲಿವಳು ಹುಣ್ಣಿಮೆ ಬಿರಿಯಲಿವಳು ನೈದಿಲೆ. ನೀವು ಅದೇನೇನೋ ಆಗ್ತಾವ, ಅದ್ ಯಾವ ಪದಗಳು ನೋಡೇ ಇಲ್ಲ. ಅಲ್ಲೇ ಇಡು. ಇದು ಹಂಗೆ ಇಲ್ಲ. ನಾನೇ ಕೆಳಗಡೆ ಕುತ್ಕೊಂತೀನಿ. ಕಣ್ಣೀರೇಕೆ ಬಿಸಿಯುತ್ತಿರೇಕೆ? ಅಲ್ಲ ಅಲ್ಲಿ ಬರುತ್ತೆ ನೋಡಿ ಫಸ್ಟ್. ಗೊತ್ತಿಲ್ಲ, ಅದು ಬರಲ್ಲ ಅಂತ. ಯಾವಾಗ ನೆನಪಿಲ್ಲ ಅವರಿಗೆ ಇಂಗ್ರೀನಲ್ಲಿ ಮಾಡಿದ್ರಲ್ಲ. ಯಪ್ಪ ನಂದು ಮಾತ್ರ ಹಾಕ್ಬೇಡಪ್ಪ. ಇದು ಬ್ಯಾಕ್ ಸ್ಟೋರಿ ಹೆಂಗ್ ಇವನಿಂದ ಸಣ್ಣ ಇರಲಿಲ್ಲ. ಹರಿಯುವ ಕಾವೇರಿಯ ಮೈಸೂರು ನನ್ನ ತಾಣ. ನೆಕ್ಸ್ಟ್ ಕಾಂಪಿಟೇಷನ್ ಮಾಡಿದ್ಲು ಸೋತೋಗ್ಬಿಟ್ಟೆ ಗೈಸ್. ರೇವದಲ್ಲ, ರೇವಾಗಿತ್ತು. ನಾನು ಹಾಕ್ತೀನಿ. ನನ್ಗೆ ಆ ವಿಡಿಯೋ ಮಾಡಿರೋದು ನೆನಪಿಲ್ಲ. ಸೀರಿಯಸ್ಲಿ ನೆನಪಿಲ್ವಾ? ಗೈಸ್ ನನ್ನ ತಂಗಿ ನೋಡಿ ಎಷ್ಟು ಗಿಡ ಒಳ್ಳೆ ಆಪಲ್. ಇವಾಗ ಸಣ್ಣಕ್ಕಾಗ್ಬಿಟ್ಟವಳ ಅಳಿಯನ ಅವಳು ಫೀಲಿಂಗ್ ಅವಳಿಗೆಲ್ಲ ಇವಾಗ. ನೀನ್ ಸುಮ್ಮನೆ ಇರ, ನಾನು ಹಾಕ್ತೀನಿ. ನೋಡಿ ಯಾವಾಗ್ಲೂ ಹಿಂಗೆ, ನಂಗೆ ಯಾವಾಗ್ಲೂ ಹಿಂಗೆ ಕಾನಿಂಗಂಡ ಹೆಂಗೆ ನೋಡ್ತಿದ್ರೆ ನೀವು ಇದನ್ನ ಮಾಡಿ. ನಾನು ಹೇಳಿದ್ನಲ್ಲ ಇದೇ ತರ ಬರೋದು ಕಾಲೇಜ್ಗೆ, ಹಂಗೆ ಟಿಕ್ಟಾಕ್ ಮಾಡಿ ಚೆನ್ನಾಗೈತೆ ಅಲ್ಲ ಮುನ್ನ. ಫೀಲಿಂಗ್ಸ್ ನೋಡಿ ಇವಾಗ ಫೀಲಿಂಗ್ಸ್. ಓ ಮೈ ಗಾಡ್ ಬರಲ್ಲ ಗೈಸ್. चांद छुपा बादल में ಬರಲ್ಲ ಕಣ. ಪ್ಯಾಂಟ್ ಬಿಸ್ತಾವೆ. ಎಲ್ಲಿ ಹೋಗಿದ್ದು? ಶೂಸ್ ನೋಡಿ ಚೀಚ ಮಾತ್ರಲ್ಲೇ ನೋಡಿ ಪ್ರೇಮಲ್ಲ ಫಿಟ್ ಹೌದೌದು. ಇವಾಗ ಹಂಗೆ ಒಂದೇ ಆವಾಜ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ, ಉಲ್ಟಾ ಆಗ್ಬಿಟ್ಟಿದೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. Are you watching my audio, honey? ಮಾತಾಡಿಲ್ವಾ? ನಿಮ್ಮ ಓರಿಯ ಅಲ್ಲಿ ಮಲ್ಕೊಂಡಿದೆ. ಗೈಸ್ ಇವಾಗ ಜಾಸ್ತಿ ತೋರ್ಸಕ್ ಹೋಗಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ನಿಮ್ಗೂ ಬೋರ್ ಆಗುತ್ತೆ, ನಮಗೂ ಸ್ವಲ್ಪ ಬೋರ್ ಆಗ್ತಿತ್ತು.
ಹಂಗೆಲ್ಲ ಏನಿಲ್ಲ ಗೈಸ್. ನಾನು ಎಲ್ಲಾ ಬ್ಲಾಗ್ ಮಾಡ್ಬೇಕಂದ್ರೂ ಅನ್ವಿತಾದೇ ಕಂಟೆಂಟು, ಅನ್ವಿತಾನೇ ಹೇಳಿತ್ತು. ಸೊ ನಂದೇನು ಅಷ್ಟು ಎಕ್ಸ್ಟ್ರಾ ಮಸಾಲಾಗಳಿಲ್ಲ. ಸೈಡ್ ಗ್ಯಾಪಲ್ಲಿ ಹಾಕ್ತಾ ಇರ್ತೀವಿ. ಎಲ್ಲೇ ಹಾಳಾಗಿ ಹೋಗ್ತಾ ಇದೆಯಲ್ಲ ನೋಡಿ ಗೈಸ್. ಫುಲ್ L&T ಅವಳು. ಎಷ್ಟು ಸರಿ ಹೇಳ್ತೀವಿ ಅಮ್ಮ. L&T ನಂದ L&T ಎಂಟಿಟಿ, ಗ್ಲೋಬಲ್ ಎಂಟಿಟಿ ಅವಳು. ನನ್ಗೂ ಆಕ್ಚುಲಿ L&T ಆಗಿತ್ತು. ನಾನು ಫೈನಲ್ ರೌಂಡ್ ಅಟೆಂಡ್ ಮಾಡಿಲ್ಲ ಗೈಸ್. ನನ್ನ ಮೈತ್ರಿ ಅವ L&T ಅವೆಲ್ಲ ಒಂದೇ ತಾನೆ, ಇವಾಗ ಮನ್ಸಾಗಿದೆ. ವಾಟ್ ಬಟ್ ನಂದು L&T ಆಗಿತ್ತು ಗೈಸ್. ನಂದು ಏನಕ್ಕೆ ನಾನು ಇದು ಮಾಡಿಲ್ಲ ಅಂದ್ರೆ ಲೈಕ್ 2 lakhs ಏನಾಯ್ತಲ್ಲ, ಅದಕ್ಕೆ ಪ್ಯಾಕೇಜ್ ಕಮ್ಮಿ ಇತ್ತು. ಅದಕ್ಕೋಸ್ಕರ ನಂಗೆ ಸ್ವಲ್ಪ ಕಷ್ಟದಲ್ಲಿ ಇದ್ವಲ್ಲ ನಾವು, ಜಾಸ್ತಿ ಬೇಕಿತ್ತು. ಸಾನ ಅವ್ರ ತರ ರಿಚ್ ಅಲ್ಲ. ಕೊಡ್ಬಿಡು ಒಂದ್ ಕಾಫಿ ಬಾಯ್ ಹಾಕೊಂಡು ಹೋದ್ರೆ ಹೆಂಗಿರುತ್ತಲ್ಲ. ನೀವ್ ಬೇರೆ ಏನ್ ಬೇಕಾದ್ರೆ ಹೇಳಿ, ಮಾಡಿ ಮೇಲೆ ನಾನು ದುಮ್ಕೊ ದುಮುಕ್ತೀನಿ, ಆದ್ರೆ ಇದು ಮಾತ್ರ ಬೇಡ ಸರ್. ಸಾರನ್ ಕುಡ್ಸ್ಬಿಡ. ಒಂದ್ ರೀಲಲ್ಲಿ ನೋಡಿದೀನಿ. ನೀನು ಕುಡಿದ್ಯಾ? ಅಲ್ಲ ಕಣೋ, ನಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಮ್ಮ ಇವ್ರೊಬ್ಬೊಬ್ರು ಹಂಗೆ ಮಾಡ್ತಾ ಇದ್ರು. ಇದಿದೆಯಲ್ಲ ಏನದು ಕಳ್ಳಪುರಿ, ಅಮ್ಮ ಯಾರೋ ಒಂದು ಆಂಟಿ ಫಾಲೋ ಮಾಡ್ತಾರೆ ಗೈಸ್. ದಿನ ನನಗೆ ಅದ್ರ 10 ರೀಲ್ಸ್ ಕಳ್ಸಿ ತಲೆ ತಿಂತಾಳೆ ಅಮ್ಮನ ಬಗ್ಗೆ. ನನಗೆ ಬೇಕಂದ್ರೆ ಅದನ್ನ ಡಿಸ್ಕ್ರಿಪ್ಷನ್. ಇವ್ ಯಾರು ನಗೀತಾಳ? ಅವಳೇ ನಗೀತಾವಳೆ. ಯಾರ ನಗೀತಾಳ? ಯಾರೋ ಆಂಟಿ ರೀಲ್ ನೋಡಿಲ್ಲ. ಇಟ್ಸ್ ಓಕೆ. ಕರೀತಾವಳೆ ಮೆತ್ತಗೆ, ಸುಮ್ಮನೆ ಕರೀತಾವಳೆ. ಬಿಡದ ಕನಸು ಬಿಡದ ನೋಡು ಬಿಡದ ಮಿಡಿತ ಕೊನೆಯವರೆಗೆ ಜೀವದ ಜೊತೆಗೆ ಹೃದಯ ಸುಡುವ. ಅಯ್ಯೋ ಚೀ ಎಲ್ಲ ಸಾಕ್ಬಿಡ. ಸಾಕನಿಸ್ತು ನೀನ್ ಒಬ್ಳೇನ ಕುಡಿಯೋದು? ಸಾಕು ಕೂಸ್ಬಿಟ್ರೆ ಎಲ್ಲ ಮುಗಿತ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? पानी आ गया. गजब बेइज्जती है. ಹೊಸ ಹಮಾಮ್ 100% ಪ್ಯೂರ್ ನೀಮ್ ಆಯಿಲ್. ಕೂತ್ಕೋ. ಮನೇಲಿ ಏನಂತ ಕರೀತೀರಾ? ರೀ ನಿಮ್ಮನ್ನೇನು ಕರೀತಾರೆ ಹೇಳ್ಬೇಕಾ? ಹೇಳಿ. ಚಿನ್ನು ಅಂತಾರೆ. ಚಿನ್ನು ನನ್ನ ಮರತೇನ ಹೇಳ ಕೇಳ. खत्म गया भाई. बचाओ जल्दी बचाओ. रुक जा, रुक अरे कुछ ना रुक. बचाओ. मजाक कर रहे भाई.
ಇವಾಗ ಬಂದ್ಬಿಟ್ಟು ಏನ ರಾಜ್ಕುಮಾರ್ ಗೈಸ್ ಇವಾಗ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ನಾವೊಂದು ಹಾಡು ಆಡ್ತೀರಿ. ನಿಮ್ಗೆ ಗೊತ್ತಿರೋದೇ ಇದು, ನೋಡಿರ್ತೀರಾ. ಸೊ ಇವಾಗ ನಾವೊಂದು ಹಾಡು ಆಡ್ತೀರಿ, ಅದನ್ನ ಇವರೆಲ್ಲ ಹಾಡ್ಬೇಕು. ಓಕೆನಾ? ಫಸ್ಟ್ ನಾನು ಆಡ್ತೀನಿ. ಯಾವ ಹಾಡು ಅಂತ ಇವಾಗ ಹೇಳ್ತೀನಿ. ಓಕೆ. ಸಪ್ತ ಸಾಗರ ಆಯ್ತು ಲೌಟು. ನಾನು ಇವಾಗ ಆಡಾಡ್ತೀನಿ. ಸಪ್ತ ಸಾಗರ ದಾಚೆಯಲ್ಲೋ ನೆಕ್ಸ್ಟ್ ನೀನು. ಇಲ್ಲ ಅಮ್ಮ ಸುಮ್ನೆ ಇರು ಮಮ್ಮಿ. ಏನ್ ಮಮ್ಮಿ ಏನಂತ ಕೆಟ್ ಮಾಡ್ಬೇಕಾ ಏಯ್ ಹೋಗ್ರ ಆ ಕಡೆ. ಇವಾಗ ನಾನು ನೀನ್ ಆಡೋದಾ? ಕೊಡ್ತೀನಿ ನಾನು. ನೆಕ್ಸ್ಟ್ ಸಾನ ಇದು ಬನ್ನ ಇರೋದು. ಸಾನ ಏನ್ ಪವರ್ ನೋಡ. ದೇವರೇ ಆಡಲ್ಲ ಇದಾದ್ರೆ 2, 3 ಸ್ಟಾರ್ಟ್. ಸಪ್ತ ನೆಕ್ಸ್ಟ್ ನೀನು. ಅಮ್ಮ ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ಬೇಕು ಗೈಸ್, ಎಲ್ಲದಕ್ಕೂ ಬೈಬೇಕು. ತಾಳೆ ಮೇಲೆ ಹಾಕ್ತೀನಿ. ಇರಾಮ ಎಲ್ಲದಕ್ಕೂ ಏನಮ್ಮ ಯಾರು ಯಾರು ನೋಡ್ಕೊಳೋದು ಇವಾಗ? ಯಾರು ನೋಡ್ಕೊಂಡು ಹೋಗ್ತಾ ಇಲ್ಲ. ಆನೆ ವಾಪಸ್ ತಿರ್ಗಾ ಬಂದ್ರೆ ಅದು ಸುಮ್ಮನೆ ಇರಲ್ಲ, ಗರ್ಜಿಸುತ್ತೆ ವಾಪಸ್ಸು. ನೀನೆಲ್ಲ ಮಾಡ್ಬಿಟ್ಟಿವಿ. ಸೊ ಗೈಸ್ ಇದಾಗಿತ್ತು ನಮ್ಮ ವ್ಲಾಗು. ಇವಾಗೇನು ಹಿಂಗಿದ್ದಾಳೆ ಅವಾಗ ಹೆಂಗಿದ್ಲು ಅಂತ ಅನ್ಕೊಂತಿದ್ದೀರಾ? ಇಲ್ಲ, ನಾವು ಎಂಡ್ ಮಾಡೋದು ಮರ್ತೋದೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಎಂಡ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀವಿ. ಹೋಪ್ಫುಲಿ ಅದೇ ಹೇಳ್ದಾಗೆ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿದ್ದೀವಿ. ನಾವು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದಾಗ ಆಲ್ಮೋಸ್ಟ್ ನಾನು ಎಡಿಟ್ ಮಾಡಿಬಿಟ್ಟಿದ್ದೀನಿ ವ್ಲಾಗ್ನ. ಸಿಕ್ಕಾಬಿಟ್ಟೆ ನಕ್ಕಿ ನನಗೂ ನಿಜವಾಗ್ಲೂ ನೀವು ಎಷ್ಟು ಹಾಕಿದ್ರು ನಾನು ಅದಕ್ಕಿಂತ ಡಬಲ್, ಫಸ್ಟ್ ಆಫ್ ಆಲ್ ನಗಿತೀನಿ, ಅದಕ್ಕಿಂತ ಡಬಲ್ ನಕ್ಬಿಟ್ಟಿದ್ದೀನಿ. ಇದೇ ಥರ ಕಂಟೆಂಟ್ಸಲ್ಲಿ ಬರ್ತಾ ಇರ್ತೀವಿ. ನೆಕ್ಸ್ಟ್ ಏನು ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಟೆಕ್ಸ್ಟ್ ಹಾಕಿ. ಯೂಶಲಿ ಎಷ್ಟೊಂದು ಜನ ನಾನು ಟೆಕ್ಸ್ಟ್ ಹಾಕ್ತೀರಾ. ಆ್ಯಂಡ್ 2-3 ಮೆಂಬರ್ಸ್ ಆಸ್ಕ್ ಮೀ ಕೈಗೆ ಏನಾಗಿದೆ ಅಂತ. ಇಲ್ಲ, ಏನೂ ಆಗಿಲ್ಲ, ನಾನು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ. ಬಿಕಾಸ್ ನಾನು ಸ್ವಲ್ಪ ಏನದು ಐರನ್ ಡೆಫಿಷಿಯನ್ಸಿ ಅನಿಸ್ತಾ ಇತ್ತು. ಯಾಕಂದರೆ ತಲೆಲ್ಲ ಸುತ್ತಾ ಇತ್ತು ಆ್ಯಂಡ್ ಕಣ್ಣೆಲ್ಲ ಸ್ವಲ್ಪ ಬ್ಲರಿ ಅನಿಸ್ತಾ ಇತ್ತು. ಗಾಡ್ಸ್ ಗ್ರೇಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಟಚ್ ವುಡ್. ಸೊ
ಅದು ಬಿಟ್ಟು ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕನ್ಸರ್ನ್. ಇನ್ಫ್ಯಾಕ್ಟ್ ಯಾರು ಕೇಳಲ್ಲ, ಒಬ್ಬರೋ ಇಬ್ಬರು ಕೇಳಿ ಮೆಸೇಜ್ ಮಾಡ್ತೀರಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಅಷ್ಟನ್ನು ಅಬ್ಸರ್ವ್ ಮಾಡಿ ವ್ಲಾಗ್ ನೋಡ್ತೀರಲ್ಲ, ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಸಗದಾಗಿ ಓಡ್ತಿದೆ ಗೈಸ್ ನನ್ನ ವೀಡಿಯೋಸು. ನೀವೆಲ್ಲ ಅಷ್ಟೇ ಸಾಕು ಗೈಸ್, ನನಗೆ ಏನು ಜಾಸ್ತಿ ಬೇಡ. ಅವಾಗ ನನಗೂ ಅನ್ಸುತ್ತೆ ಮಾಡಬೇಕು, ಇದು ಮಾಡಬೇಕು ಅಂತ, ಇನ್ನು ಹೆಚ್ಚೆಚ್ಚಾಗಿ ಏನಾದರೂ ಮಾಡಬೇಕು ಅಂತ. ಇಟ್ ರಿಯಲಿ ಮೀನ್ಸ್ ಲೈಕ್ 100K ಎಲ್ಲ ಆಲ್ಮೋಸ್ಟ್ ಎಲ್ಲ 100K ಒಳಗೂ ನೀವು ತಗೊಂಡೋಗ್ತಿದ್ದೀರಾ ಅಲ್ವಾ. ಐ ಆಮ್ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ನಾನು ಸಪೋರ್ಟ್ ಮಾಡ್ತಾ ಇರಿ. ನಾನು ಹೆಚ್ಚಾಗಿ ಡೆಫಿನೆಟ್ಲಿ ಐ ಟ್ರೈ ಮೈ ಬೆಸ್ಟ್ ಆಯ್ತಾ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ. ಆ್ಯಂಡ್ ಅದೇ ಪ್ರೀತಿ ಯೂಟ್ಯೂಬಲ್ಲಿ ತೋರಿಸಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಫ್ ಇನ್ ಕೇಸ್ ನೀವು ಏನು ನೋಡಿದ್ರೆ ಹ್ಯಾವ್ ಅ ನೈಸ್ ಡೇ ಆರ್ ಹ್ಯಾವ್ ಅ ಗುಡ್ ನೈಟ್, ಎನಿಥಿಂಗ್ ನೀವು ಆ ಟೈಮಲ್ಲಿ ನೋಡ್ತಿದ್ದೀರೋ ಅದು. ಮೀಟ್ ಯು ದ ನೆಕ್ಸ್ಟ್. ಓಕೆ, ಲವ್ ಯು ಆಲ್, ಬಾಯ್. ಲೈಕ್ ಶೇರ್ ಸಬ್ಸ್ಕ್ರೈಬ್. ಕರೆಕ್ಟು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು, ಇಷ್ಟ ಆಗಿರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ನಲ್ಲ, ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಬಂದಿದ್ದ ಅಪ್ಡೇಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಟೇಕ್ ಕೇರ್ ಗೈಸ್, ಬಾಯ್, ಲವ್ ಯು.